October 16/11 ಅದಕ್ಕೇನು ಕಂಗ್ರ್ಯಾಚುಲೇಷನ್. 17 ಅಲ್ಲ ಸರಿ ಕಡೆ ಕಮಿಷನರ್ ಅಲ್ಲ ಹುಬ್ಬಳ್ಳಿ ಅಲ್ಲ ಹುಬ್ಬಳ್ಳಿ ಕಮಿಷನರ್ ನಂತರ ಇದಕ್ಕೆ ಬಂತು ಅಲ್ಲ ಅವಾಗೂ ಇಷ್ಟು ಇರಲಿಲ್ಲ ರೀ. ಒಂದು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದ್ದಂಥ ಪ್ರಕರಣ ನಿಕಾಲಿಯಾಗಿದ್ದರಿಂದ ಅಡಿಷನಲ್ ಅಡ್ವೊಕೇಟ್ ಅವರು ನನಗೆ ಆಡಳಿತಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸ್ಬೋದು ಅಂತ ನಿನ್ನೆ ಸಾಯಂಕಾಲ ಸಂದೇಶ ನೀಡಿದ ಮೇರೆಗೆ ಇವತ್ತು ನಾನು ಚಾರ್ಜ್ ತೊಗೊಂಡಿದ್ದೇನೆ. ಈ ಹೊಸ ಕಮಿಷನರ್ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ, ಅಲ್ಲಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ನಗರದಲ್ಲಿರ್ತಕ್ಕಂಥ ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತಿಸಿ ಅವುಗಳನ್ನು ರಂಗೋಲಿ ಹಾಕುವ ಮೂಲಕ ಒಂದು ಜಾಗೃತಿ ಮೂಡಿಸೋ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಮತ್ತು ಸೋರ್ಸ್ ಸೆಗ್ರಿಗೇಷನ್, ಏನು ಕಸ ಇದೆ, ಒಣ ಕಸ ಮತ್ತು ಹಸಿ ಕಸವನ್ನು ಮೂಲದಲ್ಲೇ ಬೇರ್ಪಡಿಸುವ ಪ್ರಯತ್ನವನ್ನು ಕೂಡ ನಮ್ಮ ಎಲ್ಲ ಅಧಿಕಾರಿಗಳು, ಪೌರ ಕಾರ್ಮಿಕರು, ಹೆಲ್ತ್ ಇನ್ಸ್ಪೆಕ್ಟರ್ಸು ಎಲ್ಲರೂ ಕೂಡಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಹಸಿ ಕಸವನ್ನು ಕಾಂಪೋಸ್ಟ್ ಆಗಿ ಮಾಡಿ ಅದರ ಮಾರಾಟ ಕೂಡ ಮಾಡಿರೋದು ಸ್ವಲ್ಪ ಸಂತೋಷದ ವಿಷಯ. ಬಟ್ ಅದರ ಜೊತೆಗೆ ಸಿವಿಕ್ ಸೆನ್ಸ್ ಅಂತಕ್ಕಂಥದ್ದು ನಾಗರಿಕರಲ್ಲಿ ಬರಬೇಕಾಗ್ತದೆ. ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸೋ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡ್ತೇವೆ ಮತ್ತು ಒಂದು ವಿಶೇಷ ಆಂದೋಲನ ಮಾದರಿಯಲ್ಲಿ ನಾವು ಮಾಡ್ತೀವಿ. ಸರಿ, ನಾನು ಈಗಾಗಲೇ ಜಿಲ್ಲಾಧಿಕಾರಿಯಾಗಿ ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನು ಸಭೆಯನ್ನು ಮಾಡಿ ಎಲ್ಲರಿಗೂ ನಿರ್ದೇಶನಗಳನ್ನು ನೀಡಿದ್ದೇನೆ. ಈ ಬಹುತೇಕ ಮಠದವರನ್ನೇ ಇಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳೋದ್ರಿಂದ ನಮ್ಮ ಜವಾಬ್ದಾರಿ ಸ್ವಚ್ಛತೆ ಅದಕ್ಕೆ ಲಿಮಿಟೆಡ್ ಆಗ್ತದೆ ಮತ್ತು ಬಂದೋಬಸ್ತು, ಪಾರ್ಕಿಂಗು, ಒಂದು 2-3 ವಿಷಯಕ್ಕೆ ಲಿಮಿಟೆಡ್ ಮಾತ್ರ ನಮ್ಮ ಜವಾಬ್ದಾರಿ ಬರ್ತದೆ. ಈಗಾಗಲೇ ನಾನು ಆರ್ಡರ್ ಹಾಕಿದ್ದೇನೆ. ಎಲ್ಲ ಪೌರ ಕಾರ್ಮಿಕರು ಬೇರೆ ಬೇರೆ ನಗರಸಭೆ, ಪುರಸಭೆಯಿಂದನೂ ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ. ಈಗಾಗಲೇ ಬಂದು ಸ್ವಚ್ಛತೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದನ್ನು ನಾಳೆ ಬೆಳಗ್ಗೆ ನಾನು ಒಂದು ಮೀಟಿಂಗ್ ಮಾಡಿ ಇನ್ನೂ ಡಿಟೇಲ್ ಇನ್ಸ್ಟ್ರಕ್ಷನನ್ನು ನಾನು ಕೊಡ್ತೇನೆ. ನಾನು ರಸ್ತೆ ಸುರಕ್ಷತಾ ಮೀಟಿಂಗಲ್ಲಿ ಇದ್ರ ಬಗ್ಗೆ ಭಾಳ ಸಲ ಅವರಿಗೆ ಕೆಲವು ನಗರಸಭೆ, ಪುರಸಭೆಗಳಲ್ಲಿ ಈಗಾಗಲೇ ಡ್ರೈವ್ ಮಾಡಿ, ನವಲಗುಂದ ಇರ್ಬೋದು, ತಾವರಗೆರೆ ಇರ್ಬೋದು, ಅಲ್ಲೆಲ್ಲ ಫುಟ್ಪಾತ್ ತೆರವು ಮಾಡಿದ್ದಾರೆ. ಇವನ್ ಗಂಗಾವತಿಯಲ್ಲೂ ಕೂಡ ಭಾಗಶಃ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಅದು ಬಾಕಿ ಇದೆ, ಅದು ಮಾಡಿಸ್ತೇನೆ.